ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ನಾವೆಲ್ಲರೂ ಕೇಳಿರುವ ದೊಡ್ಡ ಸುದ್ದಿ ಕರ್ನಾಟಕದಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲ ಕಂಪ್ಲೀಟ್ ಬ್ಯಾನ್ ಆಗುತ್ತವೆ ಎಂದು. ಸುದ್ದಿ ಕೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನೇನೋ ಅನಿಸುತ್ತದೆ. ಅಬ್ಬಾ ಸಾಕು, ಎಲ್ಲೆಂದರಲ್ಲಿ ಉಗುಳುತ್ತಿದ್ದ ಪಿಚಗಾರಿಗಳ ಕಾಟ ತಪ್ಪಿತು ಅಂತ ಅನಿಸುತ್ತಾ? ಅಥವಾ ಅಯ್ಯೋ ಇದರಿಂದ ನಮ್ಮ ಅಡಿಕೆ ಬೆಳೆಗಾರರಿಗೆ ತುಂಬ ನಷ್ಟವಾಗುತ್ತಾ ಅಂತ ಭಯಪಡೋದಾ? ಇಷ್ಟಕ್ಕೂ ಈ ಹಿಂದೆ ಕೂಡ ಬ್ಯಾನ್ ಆಗಿತ್ತಲ್ವಾ, ಈಗ ಏಕೆ ಮತ್ತೆ ಬ್ಯಾನ್ ಮಾಡ್ತಾರೆ? ಅಂಗಡಿಯಲ್ಲಿ ನಿಜವಾಗಿಯೂ ಸಿಗುವುದು ಬ್ಯಾನ್ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಕಂಪ್ಲೀಟ್ ಆಗಿ ಉತ್ತರ ನೀಡೋಣ. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, 2011ರಲ್ಲೇ ಸರ್ಕಾರ ಗುಟ್ಕಾ ಬ್ಯಾನ್ ಮಾಡಿತ್ತು. ಆದರೆ ಇಷ್ಟು ದಿನ ಅಂಗಡಿಯಲ್ಲಿ ಹೇಗೆ ಸಿಗ್ತಾ ಇತ್ತು ಗೊತ್ತಾ? ಕಂಪನಿಗಳು ಒಂದು ಭಾರಿ ಗೇಮ್ ಪ್ಲ್ಯಾನನ್ನು ಮಾಡಿದ್ದರು. ಅದು ಏನೆಂದರೆ ಟ್ವಿನ್ಸ್ ಪ್ಯಾಕ್ಟ್. ಅಂದರೆ ಸರ್ಕಾರ ಪಾನ್ ಮಸಾಲದಲ್ಲಿ ತಂಬಾಕು ಮಿಕ್ಸ್ ಮಾಡಬಾರದು ಎಂದು ಹೇಳಿತ್ತು. ಕಂಪನಿಗಳು ಏನು ಮಾಡಿದ್ದು ಗೊತ್ತಾ? ಓಕೆ, ನಾವು ಮಿಕ್ಸ್ ಮಾಡಲ್ಲ, ಪಾನ್ ಮಸಾಲ ಬೇರೆ ಪ್ಯಾಕ್ ಮಾಡ್ತೀವಿ, ತಂಬಾಕು ಬೇರೆ ಪ್ಯಾಕ್ ಮಾಡ್ತೀವಿ, ಜೇಬಿನಲ್ಲಿ ಇಟ್ಕೊಂಡು ಜನರೇ ಮಿಕ್ಸ್ ಮಾಡಿಕೊಳ್ಳಿ ಅಂತ ಪ್ಲ್ಯಾನ್ ಮಾಡಿದ್ದು. ಆದರೆ ಈಗ ಸರ್ಕಾರ ಏನು ಮಾಡಿದೆ ಅಂದರೆ, ಈ ರೀತಿ 2 ಪ್ಯಾಕೆಟ್ ಜೋಡಿಸಿ ಮಾರುವುದು ಕೂಡ ಅಪರಾಧ ಅಂತ ಸ್ಟ್ರಿಕ್ಟ್ ರೂಲ್ಸ್ ತಂದಿದೆ. ಆದರೆ ಇನ್ನು ಮುಂದೆ ನೀವು ಅಂಗಡಿಗೆ ಹೋಗಿ ಕೇಳಿದರೂ ತಂಬಾಕು ನಿಕೋಟಿನ್ ಇರೋ ಗುಟ್ಕಾ ಕೂಡ ಆಗಲ್ಲ. ಕೊಟ್ಟರೆ ಅಂಗಡಿ ಮಾಲೀಕ ಜೈಲಿಗೆ ಹೋಗುವುದು ಮತ್ತು ಅದಕ್ಕೆ ತಕ್ಕಂತೆ ದಂಡ ಕಟ್ಟುವುದು ಗ್ಯಾರಂಟಿ. ಈಗ ಪ್ರಶ್ನೆ ಬರುವುದು ಸರ್ಕಾರಕ್ಕೆ, ಈ ದಿಢೀರ್ ನಿರ್ಧಾರ ತೆಗೆದುಕೊಳ್ಳುವುದ ಅಗತ್ಯ ಏನಿತ್ತು? ಮುಖ್ಯವಾಗಿ 3 ಕಾರಣಗಳಿವೆ. ಕ್ಯಾನ್ಸರ್ ಎಂಬ ಮಹಾಮಾರಿ ರೋಗ. ಗುಟ್ಕಾದಲ್ಲಿ ಬರೀ ಅಡಿಕೆ ಸುಣ್ಣ ಇರಲ್ಲ, ಅದರಲ್ಲಿ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಎಂಬ ಕೆಮಿಕಲ್ ಇರುತ್ತದೆ. ಇದು ಬಾಯಿಯ ಕ್ಯಾನ್ಸರ್ಗೆ ಪ್ರಮುಖ ಕಾರಣವಾಗುತ್ತದೆ. ನಮ್ಮ ದೇಶದಲ್ಲಿ ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನರು ಬಾಯಿಯ ಕ್ಯಾನ್ಸರ್ಗೆ ತುತ್ತಾಗುತ್ತಾರೆ. ಅದರಲ್ಲಿ ಕರ್ನಾಟಕದಿಂದಲೇ 4,000ಕ್ಕೂ ಹೆಚ್ಚು ಕೇಸುಗಳು ದಾಖಲಾಗಿವೆ. ಬಡ ಕುಟುಂಬದ ಕಣ್ಣೀರು. ಗುಟ್ಕಾ ಹೆಚ್ಚಾಗಿ ತಿನ್ನುವಲು ಕೂಲಿ ಕೆಲಸ ಮಾಡುವವರೇ, ಡ್ರೈವರ್ಗಳು ಮತ್ತು ಯುವಕರು. ಮನೆ ನಡೆಸೋ ಯಜಮಾನನಿಗೆ ಕ್ಯಾನ್ಸರ್ ಬಂದರೆ ಆ ಇಡೀ ಕುಟುಂಬವೇ ಬೀದಿಗೆ ಬೀಳುತ್ತದೆ. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ರೋಡ್ ಮೂಲೆ ಮೂಲೆಯಲ್ಲೂ ಕೆಂಪು ಬಣ್ಣದ ಉಗುಳು. ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ IT ಸಿಟಿ. ವಿದೇಶದಿಂದ ಬಂದವರು ಇದೇನೆಲ್ಲ ನೋಡಿ ನಗಬಾರದಲ್ವಾ? ಅದಕ್ಕೆ ಈ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ. ಈಗ ಬರೋಣ ಅತಿ ದೊಡ್ಡ ಟೆನ್ಷನ್ಗೆ. ನಮ್ಮ ಅಡಿಕೆ ರೈತರ ಕಥೆ ಏನು ನೋಡಿ. ಇಡೀ ಜಗತ್ತಿನಲ್ಲೇ 3/4 ಭಾಗ ಅಡಿಕೆಯನ್ನು ಭಾರತದಲ್ಲಿ ಬೆಳೆಯುತ್ತಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲೇ ನಂಬರ್ 1. ನಾವು ಬೆಳೆಯೋ ಅಡಿಕೆಯಲ್ಲಿ ಸುಮಾರು 70% ಭಾಗ ಈ ಗುಟ್ಕಾ ಕಂಪನಿಗಳಿಗೆ ಹೋಗುತ್ತಿತ್ತು. ಹಾಗಾದರೆ ರೈತರು ಹೆದರಬೇಕಾ? ಸದ್ಯಕ್ಕೆ ಆತಂಕ ಬೇಡ, ಏಕೆಂದರೆ ಇದು ಕರ್ನಾಟಕದಲ್ಲಿ ಮಾತ್ರ ಆಗಿರುವ ಬ್ಯಾನ್. ನಮ್ಮ ಅಡಿಕೆಯ ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ರಫ್ತಾಗುತ್ತಾ ಇರುತ್ತೆ. ಸಾಂಪ್ರದಾಯಿಕ ಬಳಕೆಯಲ್ಲಿ ಪೂಜೆಗೆ ಅಡಿಕೆ ಎಲೆ, ತಂಬಾಕು, ತಾಂಬೂಲ ತಿನ್ನೋಕೆ, ಮದುವೆ ಶಾಸ್ತ್ರಗಳಿಗೆ ಅಡಿಕೆ ಬೇಕೇ ಬೇಕು. ಅದಕ್ಕೇನು ಬ್ಯಾನ್ ಇಲ್ಲ. ಆದರೂ ಸರ್ಕಾರ ಅಡಿಕೆ ಬೆಳೆಗಾರರ ಬೆಂಬಲಕ್ಕೆ ನಿಲ್ಲಬೇಕು. ಅಡಿಕೆಯಿಂದ ಬೇರೆ ಏನಾದರೂ ಉತ್ಪತ್ತಿ ಮಾಡುವುದನ್ನು ಅಥವಾ ಪರ್ಯಾಯ ದಾರಿಯನ್ನು ಹುಡುಕಬೇಕಾಗಿದೆ. ಸರ್ಕಾರ ತಾನೇ ಬ್ಯಾನ್ ಮಾಡ್ತಾ ಆದರೆ ನಾಳೆಯಿಂದಲೇ ಗುಟ್ಕಾ ಸಿಗೋದಿಲ್ವಾ? ರಿಯಾಲಿಟಿ ಹೇಳಬೇಕೆಂದರೆ ಇದು ಕೇವಲ ಚಾಲೆಂಜ್ಗಳಾಗಿವೆ. ನಿಮಗೆ ಗೊತ್ತಲ್ವಾ, ಬ್ಲ್ಯಾಕ್ ಮಾರ್ಕೆಟ್. ರೂಪಾಯಿಯ ಪ್ಯಾಕೆಟನ್ನು ಕದ್ದು ಮುಚ್ಚಿ 20-30 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಶುರುವಾಗುತ್ತದೆ. ಕಳ್ಳ ಸಾಗಾಣಿಕೆಯನ್ನು ಮಹಾರಾಷ್ಟ್ರ ಅಥವಾ ಆಂಧ್ರ ಪ್ರದೇಶದಿಂದ ಲಾರಿಯಲ್ಲಿ ಕದ್ದು ತರಬಹುದು. ಇದನ್ನು ತಡೆಯೋಕ್ಕೆ ಪೊಲೀಸರು ಭಾರೀ ಸಾಹಸ ಪಡಬೇಕಾಗುತ್ತದೆ. ನಾವೆಲ್ಲರೂ ಜಾಗೃತರಾಗಬೇಕೆಂದರೆ ನಮ್ಮ ಆರೋಗ್ಯ ನಮಗೆ ಮುಖ್ಯ ಅಲ್ವಾ? ಕೊನೆಯದಾಗಿ ಹೇಳಬೇಕೆಂದರೆ, ದುಡ್ಡು, ತೆರಿಗೆಗಿಂತ ಜನರ ಜೀವ ಮತ್ತು ಆರೋಗ್ಯವೇ ಮುಖ್ಯ ಅಂತ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರ ನಿಜಕ್ಕೂ ಒಳ್ಳೆಯದು. ಈಗ ನಿಮ್ಮ ಸರದಿ. ಸರ್ಕಾರ ಈ ಗುಟ್ಕಾ ಬ್ಯಾನ್ ನಿರ್ಧಾರ ನಿಮಗೆ ಏನನ್ನಿಸುತ್ತು? ನಿಮ್ಮ ಮನೆಯಲ್ಲಿ ಯಾರಾದರೂ ಅಡಿಕೆ ಬೆಳೆಗಾರರು ಇದ್ದಾರಾ? ಅವರ ಅಭಿಪ್ರಾಯವೇನು? ಈ ಕೆಳಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಷಯದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಕರ್ನಾಟಕ.